ರಾತ್ರಿ 11 ಗಂಟೆ. ನಗರ ರಸ್ತೆಗಳ ಮೇಲೆ ಮಳೆಯ ಸೊಂಪಾದ ಹನಿ ಸುರಿಯುತ್ತಿತ್ತು. ತಣ್ಣಗಿನ ಗಾಳಿ ಬೀಸುತ್ತಿತ್ತು ಮತ್ತು ಸುತ್ತಮುತ್ತ ಮೌನದ ವಾತಾವರಣ. ರವಿ ಒಬ್ಬ ಸಾಮಾನ್ಯ ಕ್ಯಾಬ್ ಡ್ರೈವರ್. ದಿನದ ಕೊನೆಯ ಸವಾರಿಯನ್ನು ಮುಗಿಸಿ ಮನೆಗೆ ಹಿಂತಿರುಗಲು ಯೋಚಿಸುತ್ತಿದ್ದ. ಆದರೆ ಅಚಾನಕ್ಕಾಗಿ ಅವನ ಮೊಬೈಲ್ನಲ್ಲಿ ಕೊನೆಯ ರೈಡ್ಗಾಗಿ ನೋಟಿಫಿಕೇಶನ್ ಬಂತು. ಸರಿ, ಈ ಒಂದು ಕೊನೆಯ ಸವಾರಿ ಮಾಡಿಬಿಡ್ತೀನಿ, ರವಿ ತೀರ್ಮಾನಿಸಿದ. ಗಾಡಿ ತಿರುಗಿಸಿ ಕೊಡಲಾದ ಸ್ಥಳಕ್ಕೆ ತಲುಪಿದ. ಅಲ್ಲಿ ಒಬ್ಬ ಕಪ್ಪು ಕೋಟ್ ಧರಿಸಿದ ವ್ಯಕ್ತಿ ನಿಂತಿದ್ದ. ಅವನ ಕೈಯಲ್ಲಿ ಚಳಿಗಾಲದಂತೆ ಹೊಳೆಯುವ ಸೂಟ್ಕೇಸ್ ಇತ್ತು. ನಾನು ತಕ್ಷಣ ಏರ್ಪೋರ್ಟ್ಗೆ ಹೋಗಬೇಕು, ಬೇಗ ಡ್ರೈವ್ ಮಾಡಿ, ಅವನು ತುರ್ತು ಧ್ವನಿಯಲ್ಲಿ ಹೇಳಿದ. ರವಿ ಸ್ಪೀಡ್ ಹೆಚ್ಚಿಸಿದ. ಆದಾಗ್ಯೂ ಆ ವ್ಯಕ್ತಿ ಬಾರಂಬಾರು ಹಿಂದಕ್ಕೆ ನೋಡುವಂತೆ ಕಾಣುತ್ತಿದ್ದರು. ಹೀಗಾಗಿ ಯಾವುದಾದರೂ ಅವನನ್ನು ಹಿಂಬಾಲಿಸುತ್ತಿದ್ದರಾ ಎಂಬ ಅನುಮಾನ ಮೂಡಿಸಿತು. ಏರ್ಪೋರ್ಟ್ ತಲುಪುತ್ತಿದ್ದಂತೆ ಅವನು ಗಾಡಿಯಿಂದ ಓಡಿ ಹೋಗಿ ತನ್ನ ಬಿಲ್ ಕಟ್ಟದೆ ನೇರವಾಗಿ ಒಳಗೆ ಹೋದ. ಸರಿ ಬಿಡಿ, ಕೆಲವೊಮ್ಮೆ ಇಂಥ ಪ್ಯಾಸೆಂಜರ್ಗಳು ಇರುತ್ತಾರೆ ಎಂದು ರವಿ ನೆನೆಸಿಕೊಂಡ. ಅವನು ಕಾರು ತಿರುಗಿಸಲು ಹೋದಾಗ ಆತನ ಕಣ್ಣು ಹಿಂಬದಿ ಸೀಟಿನ ಮೇಲೆ ಇರುವ ಕಪ್ಪು ಬ್ಯಾಗ್ಗೆ ಬಿತ್ತು. ರವಿ ಕುಳಿತು ಬ್ಯಾಗ್ ತೆಗೆದುಕೊಂಡು ಅದು ಬಹಳ ಭಾರವಾಗಿತ್ತು. ಈ ಭಾರ ಏನಿರಬಹುದು ಎಂದು ಕುತೂಹಲದಿಂದ ಬ್ಯಾಗ್ ತೆರೆದು ನೋಡಿದ. ಆಗ ಅವನ ಕಣ್ಣು ದಿಗ್ಭ್ರಮೆಯಾಯಿತು. ಅದರೊಳಗೆ ಕೋಟ್ಯಾಂತರ ರೂಪಾಯಿ ಹೆಣ ಹಾಕಿದ ಪೆಟ್ಟಿಗೆಗಳು ಇದ್ದವು. ಅವನು ಶೋಕದಿಂದ ಕಂಗಾಲಾದ. ಇಷ್ಟೊಂದು ಹಣ! ನಾನು ಇಡೀ ಜೀವನ ಕೂಡ ಇಷ್ಟು ಸಂಪಾದನೆ ಮಾಡಲಾರೆ. ಆದರೆ ಆ ಕ್ಷಣದಲ್ಲಿ ಅವನ ಪಾಳಿಗೆ ಬಂದ ಇಮಾನ್ದಾರಿತನ ಎದ್ದು ನಿಂತಿತ್ತು. ಇದು ತನ್ನ ಹಣವಲ್ಲ, ನಾನು ಇದನ್ನು ಹಿಂತಿರುಗಿಸಬೇಕು. ರವಿ ತಕ್ಷಣ ಏರ್ಪೋರ್ಟ್ಗೆ ಹಿಂತಿರುಗಿ ಆ ವ್ಯಕ್ತಿಯನ್ನು ಹುಡುಕಲು ಆರಂಭಿಸಿದ. ಆದರೆ ಅವನು ಅಲ್ಲಿರಲಿಲ್ಲ. ಆಗ ಬ್ಯಾಗ್ ಒಳಗೆ ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ಕಿತು. ಅದರಲ್ಲಿ ಹೆಸರಿತ್ತು, ಮಿಸ್ಟರ್ ಕಪೂರ್, ಉದ್ಯಮಿ. ರವಿ ತಕ್ಷಣ ಕಾಡಿನಲ್ಲಿ ವಿಳಾಸಕ್ಕೆ ಹೋದ. ಅಲ್ಲಿ ಒಂದು ಭವ್ಯವಾದ ಬಂಗಲೆ ಇತ್ತು. ಬಾಗಿಲು ತೆರೆದು ಒಳಗೆ ಹೋದ. ಒಂದು ಮೇಜಿನ ಮೇಲೆ ಮಧ್ಯ ವಯಸ್ಸಿನ ವ್ಯಕ್ತಿ ಕುಳಿತಿದ್ದ. ನೀವು ಮಿಸ್ಟರ್ ಕಪೂರ್ ಅಲ್ಲವೇ? ರವಿ ಹೇಳಿದ. ಹೌದು, ಕಪೂರ್ ತಲೆ ಹಾಯಿಸಿದ. ರವಿ ಬ್ಯಾಗ್ ಅವರ ಮುಂದಿಟ್ಟ. ಸರ್, ಇದು ನಿಮ್ಮದು, ನಮ್ಮ ಕಾರಿನಲ್ಲಿ ಉಳಿದೋಗಿತ್ತು. ಮಿಸ್ಟರ್ ಕಪೂರ್ ಅವನನ್ನು ನಿಖರವಾಗಿ ನೋಡುತ್ತಿದ್ದರು ಮತ್ತು ಸಣ್ಣ ನಗು ಬಿಟ್ಟರು. ನೀನು ಬಹಳ ಪ್ರಾಮಾಣಿಕ ವ್ಯಕ್ತಿ. ನಾನು ಹೋದ ತಕ್ಷಣ ಈ ಹಣವನ್ನು ಒತ್ತೊಯ್ದು, ಆದರೆ ನೀನು ಅದನ್ನು ಹಿಂತಿರುಗಿಸುತ್ತಿದ್ದೆಯಾ? ನಂತರ ಅವನು ಹೇಳಿದ ಮಾತು ರವಿಯ ನಿರೀಕ್ಷೆಗೂ ಮೀರುವಂತಾಗಿತ್ತು. ಈ ಹಣ ಈಗ ನಿನ್ನದು. ಇದು ನಿನ್ನೆಯ ನಿಷ್ಠೆಯ ಬಹುಮಾನ. ರವಿ ಒಂದು ಕ್ಷಣದಷ್ಟು ಮೌನಗೊಂಡು, ಇಷ್ಟು ದೊಡ್ಡ ಮೊತ್ತ ನಾನು ಹೇಗೆ ಸ್ವೀಕರಿಸಬಹುದು? ಆದರೆ ಮಿಸ್ಟರ್ ಕಪೂರ್ ನಿಗದಿತ ಧ್ವನಿಯಲ್ಲಿ ಹೇಳಿದರು, ಜೀವನದಲ್ಲಿ ಕೆಲವೊಮ್ಮೆ ಅವಕಾಶಗಳು ಹಠಾತ್ತಾಗಿ ಬಂದು ನಮಗೆ ಹೊಸ ದಾರಿ ತೋರಿಸುವಂತೆ ಇದನ್ನು ಬಳಸಿಕೊಳ್ಳು. ಆ ರಾತ್ರಿ ರವಿಯ ತಾಳ್ಮೆಯಿಂದ ಯೋಚಿಸಿದ. ಕೆಲವೇ ದಿನಗಳಲ್ಲಿ ಅವನು ಒಂದು ದೊಡ್ಡ ತೀರ್ಮಾನಕ್ಕಾಗಿ ಬಂದ. ಅವನದೇ ಖುದ್ದಾಗಿ ಕ್ಯಾಬ್ ಸಂಸ್ಥೆಯನ್ನು ಆರಂಭಿಸಿದ. 4 ವರ್ಷಗಳ ಶ್ರಮದ ನಂತರ ಅದು ದೊಡ್ಡ ಕಂಪನಿಯಾಗಿ ಬೆಳೆಯಿತು. ಸಾವಿರಾರು ಕ್ಯಾಬ್ ಚಾಲಕರಿಗೆ ಉದ್ಯೋಗ ಒದಗಿಸಿತು. ಒಂದು ದಿನ ರವಿಗೆ ಮಿಸ್ಟರ್ ಕಪೂರ್ ಅವರಿಂದ ಮತ್ತೊಮ್ಮೆ ಕರೆ ಬಂತು. ನಿನ್ನ ವ್ಯವಹಾರ ಹೇಗೆ ಸಾಗುತ್ತಿದೆ? ಅವರು ಹಸನ್ಮುಖದಿಂದ ಕೇಳಿದರು. ಸರಿಯಾಗಿ ನಡೆಯುತ್ತಿದೆ ಸರ್. ನಾನು ಈಗ ಕೇವಲ ಕ್ಯಾಬ್ ಡ್ರೈವರ್ ಅಲ್ಲ, ಕಂಪನಿಯ ಒಡೆಯ, ರವಿ ಉತ್ಸಾಹದಿಂದ ಹೇಳಿದ. ನಾನು ಮೊದಲೇ ಊಹಿಸಿದ್ದೆ, ನೀನು ಈ ಹಣದ ಸರಿಯಾಗಿ ಉಪಯೋಗ ಮಾಡುತ್ತಿದ್ದೀಯಾ ಎಂದು ಕಪೂರ್ ಸಂತೋಷದಿಂದ ಹೇಳಿದರು. ಇದು ಜೀವನದ ಪಾಠ ಮಗು. ಇಮಾನ್ದಾರಿ ಯಾವತ್ತೂ ಫಲ ನೀಡುತ್ತದೆ. ಕೆಲವೊಮ್ಮೆ ನಮ್ಮ ತಕ್ದೀರ್ ನಮ್ಮದೇ ಕೈಯಲ್ಲಿ ಇರುತ್ತದೆ.